ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಮಿತಾ ಆರ್ ಹೆಗ್ಡೆ. ನಾನು ಇವತ್ತು ನಿಮ್ಗೆ ಇನ್ನೊಂದು ದೈವಿಕ ಪ್ರಯಾಣದೊಂದಿಗೆ ಮರಳಿ ಬಂದಿದ್ದೇನೆ. ಬಂಧುಗಳೇ, ನಾನಿವಾಗ ಸ್ವಾಮಿ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದಿದ್ದೇನೆ. ಸ್ವಾಮಿ ಕೊರಗಜ್ಜಗೆ ಇವತ್ತು ಕೋಲ ಸೇವೆ ಇದೆ. ಬನ್ನಿ, ನಾನು ಈಗ ಸ್ವಾಮಿ ಕೊರಗಜ್ಜನನ್ನು ನಿಮಗೆ ತೋರಿಸ್ತೀನಿ, ಕೋಲ ಸೇವೆಯನ್ನು ತೋರಿಸ್ತೀನಿ. ಬನ್ನಿ. ಸ್ವಾಮಿ ಕೊರಗಜ್ಜ ದೈವಸ್ಥಾನವು ಹಳೆ ಮಾರಿಗಿಡಿಗೆ ಹೋಗುವಾಗ ಎಡಬದಿಯಲ್ಲಿ ಸಿಗುತ್ತೆ. ತುಂಬ ಭವ್ಯವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನಾನು 2015 ಇಲ್ಲಿಗೆ ಹೋಗ್ತಾ ಇದ್ದೀನಿ. ಆಗ ತುಂಬ ಸಣ್ಣದಾಗಿತ್ತು. ಈಗ ದಿನ ಹೋದಾಗೆ ಭಕ್ತರು ಅದನ್ನು ತುಂಬ ದೊಡ್ಡದಾಗಿ ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಕಾಪು ಮೇನ್ ಸಿಟಿನಲ್ಲೇ ಇದೆ. ಭಕ್ತರು ಇಲ್ಲಿಗೆ ದಯವಿಟ್ಟು ಬರ್ಬೋದು. ಯಾವಾಗಲೂ ನಾನು ತುಂಬ ಜನ ಭಕ್ತರನ್ನು ಮಧುಗಿರಿಯಿಂದ, ತುಮಕೂರಿಂದ, ಬೆಂಗಳೂರಿಂದ ಕಷ್ಟ ಇದ್ದವ್ರನ್ನೆಲ್ಲ ಕರೆಸಿ ತುಂಬ ಜನರಿಗೆ ಒಳ್ಳೇದು ಮಾಡಿಕೊಟ್ಟಿದ್ದೀನಿ. ಸೊ ನೀವು ಬನ್ನಿ, ಕೊರಗಜ್ಜನ ಆಶೀರ್ವಾದ ಪಡೆದು. ಕೊರಗಜ್ಜನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವತ್ತು ಸ್ವಾಮಿ ಕೊರಗಜ್ಜನ ದೇವಸ್ಥಾನದಲ್ಲಿ ಕೋಲ ಇದೆ. 2015 ಇಲ್ಲಿಗೆ ನಾನು ಬರ್ತಾ ಇದ್ದೀನಿ. ನಮ್ಮ ಬ್ರದರ್ ಒಬ್ಬರು ಇಲ್ಲಿಯ ಬಗ್ಗೆ ಹೇಳಿದರು. ಇವರು ಸುರೇಶ್ ಅಂತ ಇಲ್ಲಿ ಯಜಮಾನ. ಇವ್ರ ಹತ್ರ ನಾನು ಬಂದಾಗೆಲ್ಲ ನನ್ನ ಕಷ್ಟಗಳನ್ನು ಹೇಳಿಕೊಂಡು ದೇವರು ಆಗಾಗ ನನಗೆ ನನ್ನ ಕಷ್ಟಗಳಿಗೆಲ್ಲ ಪರಿಹಾರಗಳನ್ನು ಹೇಳ್ತಾ ಇದ್ರು. ಅವರು ಹೇಳಿದ ಮೇಲೆ ನನ್ನ ಏನು ಒಂದು ಒಳ್ಳೆಯ ಕೆಲಸ ಹೇಳಿದ್ದಾರೆ ಅಂದರೆ, ನನ್ನ ಮಗಳಿಗೆ ಬಾಳೆಹಣ್ಣಿನ ಸಿಪ್ಪೆ ತಿಕ್ದ ಥರ ನಿನ್ನ ಮಗಳಿಗೆ ಮದುವೆ ಆಗುತ್ತೆ ಅಂತ ದೈವ ನುಡಿಯಿತು ಸ್ವಾಮಿ ಕೊರಗಜ್ಜ. ಅದೇ ಥರ ಆಗಿದೆ. ಅದು ಆದಮೇಲೆ ನಾನು ಬಂದು ಇಲ್ಲಿ ದೈವದೇವರಿಗೆ, ಸ್ವಾಮಿ ಕೊರಗಜ್ಜಕ್ಕೆ ಪ್ರಭಾವಳಿ ಹಾಗೆ ದೈವದೇವರನ್ನು ಬೆಳ್ಳಿನಲ್ಲಿ ಕೂರಿಸಿದ್ದೀನಿ. ಸೊ ಇದು ನನಗೆ ತುಂಬ ಸಂತೋಷದ ವಿಷಯ. ನಾನು ಇಲ್ಲಿ ಇದ್ರೂ ಇಲ್ಲದಿದ್ದರೂ ಆಗಾಗ ಇಲ್ಲಿಗೆ ಬರ್ತಾ ಇರ್ತೀನಿ. ಸೊ ಇವತ್ತು ನನಗೆ ಕೋಲಕ್ಕೆ ಬನ್ನಿ ಅಂತ ಕರೆದಿದ್ರು, ಹಾಗೆ ಬಂದಿದ್ದೇನೆ. ಬಂಧುಗಳೇ, ನೀವು ಆದಷ್ಟು ಸಂಖ್ಯೆಯಲ್ಲಿ ಈ ಸ್ವಾಮಿ ಕೊರಗಜ್ಜನ ಹತ್ರ ಕಾಪುಗೆ ಬನ್ನಿ. ಇಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ನಾನು ತುಂಬ ಜನ ಮಧುಗಿರಿಯಿಂದ, ತುಮಕೂರಿಂದ, ಬೆಂಗಳೂರಿಂದ ಎಷ್ಟೋ ಜನ ನನ್ನ ಹತ್ರ ಕಷ್ಟ ಹೇಳಿದ ಅವರಿಗೆಲ್ಲ ನಾನು ಸ್ವಾಮಿ ಕೊರಗಜ್ಜನ ಹತ್ರ ಕರ್ಕೊಂಡು ಬಂದು ಅವರವರ ಕಷ್ಟವನ್ನು ಪರಿಹಾರ ಮಾಡಿಸಿಕೊಟ್ಟಿದ್ದೀನಿ. ಇಲ್ಲಿ ಸುರೇಶ್ ಅಂತ ಇರ್ತಾರೆ. ಇವರು ತುಂಬ ಒಳ್ಳೆಯ ವ್ಯಕ್ತಿ. ಹಾನೆಸ್ಟ್ ಅಂದರೆ ಏನು ಅಂತ ಇನ್ನೊಂದು ಪದಕ್ಕೆ ಅರ್ಥನೇ ಸುರೇಶ್. ಸೊ ಹಾಗಾಗಿ ಬಂಧುಗಳೇ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಇಲ್ಲಿಯ ಅಡ್ರೆಸ್ಸನ್ನು ಹಾಕಿರ್ತೀನಿ. ನೀವು ದಯವಿಟ್ಟು ಬರಬೇಕು. ಹಾಗೆ ಈಗ ಅಜ್ಜನ ಕೋಲ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ. ನಾನು ಅಜ್ಜನ ದೇವಸ್ಥಾನವನ್ನು ಹಾಗೆ ಕೋಲವನ್ನು ಬಂಧುಗಳೇ ನಿಮಗೆ ತೋರಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಚಂದ್ರಚೂಡ ಶಿವಶಂಕರ ಪಾರ್ವತಿ ಸ್ವಾಮಿ ಕೊರಗಜ್ಜನ ಕುಣಿತದ ದೃಶ್ಯ. ಸ್ವಾಮಿ ಕೊರಗಜ್ಜ ದೇವರಿಗೆ ನಾನು ಹಾರ ಹಾಕುವ ಸುಂದರ ಕ್ಷಣಗಳು. ಸ್ವಾಮಿ ಕೊರಗಜ್ಜಗೆ ನಾನು 2017 ಬೆಳ್ಳಿಯ ಪ್ರತಿಮೆ, ಬೆಳ್ಳಿಯ ಪ್ರಭಾವಳಿ, ಬೆಳ್ಳಿಯ ಪೀಠಗಳನ್ನೆಲ್ಲ, ಬೆಳ್ಳಿಯ ಕಿರೀಟಗಳನ್ನೆಲ್ಲ ಅರ್ಪಿಸಿದ್ದೆ. ಹಾಗಾಗಿ ಸ್ವಾಮಿ ಕೊರಗಜ್ಜ ಅಜ್ಜ ನನಗೆ ನುಡಿ ಕೊಡ್ತಾ ಇದ್ದಾರೆ. ಎಲ್ಲ ಸಂಸಾರದ ಭಾರವನ್ನು ಹೊತ್ಕೊಂಡು ನನಗೆ ಸೇವೆಯನ್ನು ಕೊಟ್ಟಿದ್ದೀಯಾ, ನಿನಗೆ ನಾನು ಚೆನ್ನಾಗಿ ನೋಡ್ಕೋತೀನಿ, ನಿನ್ನೆಲ್ಲ ಕೆಲಸಗಳನ್ನು ನಾನು ಮಾಡಿಕೊಡ್ತೀನಿ ಅಂತ ನನಗೆ ಕೊರಗಜ್ಜ ನುಡಿಯ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಕೊರಗಜ್ಜ ಇವತ್ತಿನ ತನಕ ನುಡಿದ ಹಾಗೆ ಎಲ್ಲವೂ ನಡೆದಿದೆ. ದೇವರ ದಯ అచ్చనకల్లి పొన్నుడు ఐసాల కాలం ఉంటూ వృక్షాలు భయ మల్పడే అప్పను నీకు సేవ మల్తున్నా ఏతో దేవతలైన దైవాದ నీకు సేవను మల్పే పుణ్యದ ఫಲ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಇವತ್ತು ನಾನು ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಕೋಲದ ತಯಾರಿ ಎಲ್ಲ ತುಂಬ ಜೋರಾಗಿ ನಡೆದಿತ್ತು.
ನಿಜ ಹೇಳಬೇಕಂದ್ರೆ ಅಲ್ಲಿನ ವಾತಾವರಣವೇ ಬೇರೆ ಥರ ಇತ್ತು. ನನ್ನ ಮನಸ್ಸಲ್ಲಿದ್ದ ಪ್ರಶ್ನೆಗಳಿಗೆ, ಆ ಗೊಂದಲಗಳಿಗೆ ದೇವರಿಂದ ನುಡಿಗಳೂ ಸಿಕ್ಕವು. ಅಜ್ಜನ ಆಶೀರ್ವಾದದ ಮಾತುಗಳು ಕೇಳಿದ ಮೇಲೆ ಮನಸ್ಸು ತುಂಬ ಹಗುರವಾಯಿತು. ಅಲ್ಲಿ ಬರೀ ಕೊರಗಜ್ಜನ ಕೋಲ ಮಾತ್ರ ಅಲ್ಲದೆ ಇನ್ನೂ ಹಲವಾರು ದೈವಗಳ ಕೋಲ ನಡೆದಿತ್ತು. ಅದೆಲ್ಲವನ್ನು ಕಣ್ಣು ತುಂಬ ನೋಡಿ ಧನ್ಯನಾದೆ ಅಂತಲೇ ಹೇಳಬಹುದು. ಈ ಸ್ವಾಮಿ ಕೊರಗಜ್ಜನ ಕೋಲ ನೀವೆಲ್ಲ ಈಗ ಕಣ್ತುಂಬ ನೋಡಿದ್ದೀರಾ. ಹೇಗಾಯಿತು, ಹೇಗಾಗಿದೆ ಅಂತ ಹೇಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮುಂದಿನ ದೈವಿಕ ಶಕ್ತಿ ಜೊತೆ ನಾನು ಬರ್ತೀನಿ. ಎಲ್ರಿಗೂ ನಮಸ್ಕಾರ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸ್ಟೇ ಟ್ಯೂನ್. ನಾನು ನಿಮ್ಮ ಪ್ರೀತಿಯ ಅಮಿತಾ ಆರ್ ಹೆಗಡೆ.